ರಾಜ್ಯ ರಾಜಕೀಯದಲ್ಲಿ ಒಂದೊಂದು ಸೀಸನ್ ಅದು ಒಂದೊಂದು ತರ ಪಾಲಿಟಿಕ್ಸ್ ನಡೆಯುತ್ತೆ. ಈಗ ಪೋಸ್ಟರ್ ಪಾಲಿಟಿಕ್ಸ್ ಹಿಂಗೆಲ್ಲ ಆದಂಗೆ ಈಗ ಸದ್ಯಕ್ಕೆ ಸಮಾವೇಶದ ಪಾಲಿಟಿಕ್ಸ್ ಈಗ ಆರಂಭ ಆಗಿದೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಒಂದು ಟೈಮಲ್ಲಿ ಲೆಟರ್ ಪಾಲಿಟಿಕ್ಸ್ ಆಯ್ತು, ಒಂದು ಟೈಮಲ್ಲಿ ಪೋಸ್ಟರ್ ಪಾಲಿಟಿಕ್ಸ್ ಆಯ್ತು. ಈಗ ರಾಜ್ಯದಲ್ಲಿ ಸಮಾವೇಶದ ಪಾಲಿಟಿಕ್ಸ್ ನಡೀತಾ ಇದೆ. ನಿನ್ನೆ ಅಷ್ಟೇ ಕಾಂಗ್ರೆಸ್ ಹಾಸನದಲ್ಲಿ ಅಂದ್ರೆ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಒಂದು ಸಮಾವೇಶವನ್ನ ಮಾಡ್ತು. ಈಗ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ. ಡಿಸೆಂಬರ್ 15ಕ್ಕೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸ್ತಾ ಇದ್ದಾರೆ. ಸುಮಾರು 2-3 ಲಕ್ಷ ಜನವನ್ನ ಸೇರಿಸಬೇಕು ಅಂತ ದಳಪತಿ ಪ್ಲಾನ್ ಮಾಡಿದ್ದಾರೆ. ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಮಾವೇಶ ಪಾಲಿಟಿಕ್ಸ್ ನಡೀತಾ ಇದೆ. ಏನ್ ಶಕ್ತಿ ಪ್ರದರ್ಶನ ಮಾಡ್ತಾರೋ ಗೊತ್ತಿಲ್ಲ, ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ತಮ್ಮ ಪುತ್ರನನ್ನ 3 ಚುನಾವಣೆಯಲ್ಲಿ ಒಂದು ಬಾರಿಯೂ ಕೂಡ ಗೆಲ್ಲಿಸ್ಕೊಂಡು ಬರ್ಲಿಕ್ಕಾಗಿಲ್ಲ. ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಒಂದ್ ಕಡೆ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೆ. ಕಾಂಗ್ರೆಸ್ಗೆ ಶಕ್ತಿ ಪ್ರದರ್ಶನ ಮೂಲಕ ಟಕ್ಕರ್ ಕೊಡೋದು ಇವರ ಒಂದು ಮೂಲ ಉದ್ದೇಶ. ಆದ್ರೆ ಜನನೇ ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಜೆಡಿಎಸ್ಗೆ. ಅದ್ರ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ಯೋಚನೆ ಮಾಡಬೇಕು. ಡಿಸೆಂಬರ್ 15ನೇ ತಾರೀಕು ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಿದ್ದಾರೆ. ಒಬ್ಬ ಕೇಂದ್ರ ಸಚಿವರಾಗಿ ಅವ್ರ ಕೆಲಸ ಬಿಟ್ಟು ಇನ್ನೆಲ್ಲಾ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಏನ್ ಸಂದೇಶ ಕಳಿಸೋದು? ಚನ್ನಪಟ್ಟಣದಲ್ಲಿ ಸೋಲಾಗಿರಬಹುದು, ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಕಡಿಮೆ ಆಗಿಲ್ಲ ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪರೋಕ್ಷ ಸಂದೇಶವನ್ನ ಕೊಡೋದಕ್ಕೆ ಸಿದ್ಧವಾಗಿರಬಹುದು ಕುಮಾರಸ್ವಾಮಿ ಅವರು. ಒಕ್ಕಲಿಗ ಅಧಿಪತಿ ದೇವೇಗೌಡರು ಮಾತ್ರ ಅಂತ ಡಿಕೆಶಿ ಸಮಾವೇಶ ಮೂಲಕ ತಿಳಿಸಬಹುದು. ಹಳೆ ಮೈಸೂರು ಭಾಗ ಯಾವತ್ತೂ ಜೆಡಿಎಸ್ ನ ಭದ್ರಕೋಟೆ, ಬೇಯಿಸೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸ್ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಗೊತ್ತಿಲ್ಲ ಜನರ ಮನಸ್ಸಲ್ಲಿ ಇನ್ನು ಯಾವ ರೀತಿಯಾದಂತಹ ಒಪಿನಿಯನ್ ಜೆಡಿಎಸ್ ಮೇಲೆ ಇದೆ ಅಂತ ಹೇಳಿ. ಲಕ್ಷಾಂತರ ಜನ ಸೇರಿಸೋ ಮೂಲಕ ತಿರುಗೇಟ್ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಸಜ್ಜಾಗಿದ್ದಾರೆ. ಸಮಾವೇಶಗಳನ್ನ ಮಾಡೋದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ. ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ರಾಜ್ಯ ರಾಜಕೀಯದಲ್ಲಿ ಈಗ ಸಮಾವೇಶದ ಪಾಲಿಟಿಕ್ಸ್, ಕಾಂಗ್ರೆಸ್ ಸರದಿ ಆಯ್ತು, ಈಗ ಜೆಡಿಎಸ್ ನ ಸರದಿ. ಶಕ್ತಿ ಪ್ರದರ್ಶನಕ್ಕೆ ಈಗ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ ಏನಂತ ಹೇಳ್ಬೋದು. ಈಗ ತಾನೇ ಮಗನ ಸೋಲನ್ನ ಅವ್ರು ಅರ್ಗಿಸ್ಕೊಂಡಿದಾರೋ ಇಲ್ವೋ ಗೊತ್ತಿಲ್ಲ. ಅಷ್ಟರೊಳಗಡೆ ನಿಖಿಲ್ ಕೂಡ ಹೇಳಿದ್ರು ಸುಮ್ಮನೆ ಕುತ್ಕೊಳ್ಳೋ ಜಾಯಮಾನ ನಂದಲ್ಲ ಅಂತ. ಎಲ್ಲೋ ಒಂದ್ ಕಡೆ ಜೆಡಿಎಸ್ ಅಸ್ತಿತ್ವವನ್ನ ಕಳ್ಕೊಳ್ತಿರುವಾಗ ಅದನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರೂ ಕುಮಾರಸ್ವಾಮಿ ಸಮಾವೇಶವನ್ನ ಆಯೋಜಿಸ್ತಿದ್ದಾರಾ ಹೇಗೆ? ಸಿಂಧೂರ, ನಿಜ ಇದು ನಿಜಕ್ಕೂ ಅವರ ಅಸ್ತಿತ್ವ ಕಾಪಾಡಿಕೊಳ್ಳೋದಕ್ಕೆ ನಡೀತಾ ಇರುವಂತಹ ಸಮಾವೇಶ. ಯಾಕಂದರೆ ನಿನ್ನೆಯಷ್ಟೇ ಕಾಂಗ್ರೆಸ್ನ ಬೃಹತ್ ಸಮಾವೇಶ ನಡೆದಿದೆ. ಸಾಲಿಗೂ ಕೂಡ ದೇವೇಗೌಡರ ಕುಟುಂಬವನ್ನು ಒಂದು ರೀತಿಯಾಗಿ ಬೈಯುವಂತಹ ಕೆಲಸ ಆಗಿದೆ. ಪ್ರತಿಯೊಬ್ಬರೂ ಕೂಡ ಅಲ್ಲಿನ ಪ್ರಜ್ವಲ್ ರೇವಣ್ಣ ವಿಚಾರ ಆಗಿರಬಹುದು ಅಥವಾ JDS ಯಾವಾಗ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತಹ ಮಾತುಗಳ ಎಲ್ಲವನ್ನೂ ಕೂಡ ಹೇಳಿದರು. ಅದರ ಬೆನ್ನಲ್ಲೇ ಇದೀಗ JDS ನಾಯಕರು ಕೂಡ ಸಮಾವೇಶ ಮಾಡಬೇಕು ಅಂತ ಹೊರಟಿರುವಂತಹದ್ದು. ಬಹುತೇಕವಾಗಿ ಈ ಸಮಾವೇಶ ಅವ್ರದ್ದು ಕೂಡ ಮುಂಚೆನೇ ಫಿಕ್ಸ್ ಆಗಿತ್ತು. ನಿನ್ನೆಯೇ ಅವ್ರದ್ದು ಸಮಾವೇಶ ನಡೆಯುತ್ತೆ ಅನ್ನುವಂತಹ ಒಂದಿಷ್ಟು ಚರ್ಚೆ ಕೂಡ JDS ವಲಯದಲ್ಲಿ ಕೇಳಿ ಬಂದಿತ್ತು. ಆದರೆ ಇದೀಗ ಇದನ್ನು 15ನೇ ತಾರೀಕು JDS ಸಮಾವೇಶ ಮಾಡೋದಕ್ಕೆ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಯಾಕಂದರೆ ಒಂದು ರೀತಿ ಇದು ಅವರಿಗೆ ತಿರುಗೇಟನ್ನು ಕೊಡಬೇಕು ಅನ್ನೋದರ ಜೊತೆಗೆ ನಮ್ಮ ಅಸ್ತಿತ್ವ ಅಲ್ಲಿದೆ ಅನ್ನೋದನ್ನು ಕೂಡ ತೋರಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗಿದೆ. ಇದರ ಜೊತೆಗೆ ಆಲ್ರೆಡಿ ಚನ್ನಪಟ್ಟಣವನ್ನು ಕಳ್ಕೊಂಡಿದ್ದಾರೆ. ಈ ಚನ್ನಪಟ್ಟಣದ ಬಳಿಕ ಈಗ ಹಾಸನದಲ್ಲಿ ಕಾಂಗ್ರೆಸ್ ಲಗ್ಗೆ ಇಟ್ಟಿರೋದ್ರಿಂದ ಇದರ ಎಫೆಕ್ಟ್ ಕೂಡ ಕಾರ್ಯಕರ್ತರ ಮೇಲೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ಒಂದು ಸಮಾವೇಶಕ್ಕೆ ಮುಂದಾಗ್ತಾ ಇರುವಂತಹದ್ದು. ಅಲ್ಲಿ ಈಗ ಎಷ್ಟು ಜನ ಸೇರ್ತಾರೆ, ಸರ್ಕಾರದ ಒಂದಿಷ್ಟು ಆರೋಪಗಳು, ಸರ್ಕಾರದ ವೈಗಳಿಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಸಿಂಧೂರ, ದೀಪ ನಿಮ್ಮೆಲ್ಲ ಮಾಹಿತಿಗೆ.